ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು NTA ಫ್ಯಾಷನ್ಸ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾನೇ ಈಸಿ ಮೆಥಡ್ ಅಲ್ಲಿ ಚೂಡಿದಾರ್ ಟಾಪ್ ಕಟಿಂಗ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಚೂಡಿದಾರ್ ಟಾಪ್ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ನಮಗೆ 3 ಅಳತೆ ಇದ್ರೆ ಕರೆಕ್ಟ್ ಆಗಿ ನಾವು ಚೂಡಿದಾರ್ ಟಾಪ್ ಕಟಿಂಗ್ ಅನ್ನ ಮಾಡ್ಕೊಳ್ಬಹುದು. 3 ಅಳತೆ ಅನ್ನೋದು ಕಂಪಲ್ಸರಿ ನಮಗೆ ಬೇಕೇ ಬೇಕಾಗುತ್ತೆ ಫ್ರೆಂಡ್ಸ್. ಕಸ್ಟಮರ್ ಹತ್ರ ನೀವು ಆ ಅಳತೆನ ತಗೊಂಡು ಬರ್ದಿಟ್ಕೊಳ್ಬೇಕಾಗುತ್ತೆ. ಅಳತೆ ಟಾಪ್ ಇದೆ ಅಂದ್ರೆ ಅದರಲ್ಲಿ ನೀವು ಅಳತೆನ ತಗೊಂಡು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬಹುದು. ನೋಡಿ, ಇದು ಲೈನಿಂಗು. ಮೊದಲಿಗೆ ನಾವಿಲ್ಲಿ ಲೈನಿಂಗ್ ಅನ್ನ ಕಟ್ ಮಾಡ್ಕೊಂಡು ಆಮೇಲೆ ಮೈನ್ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಳ್ಬೇಕು. ಲೈನಿಂಗ್ ಹಾಕೊಳ್ಳೋದಿಲ್ಲ ಅನ್ನೋಂಗಿದ್ರೆ ನೀವು ಡೈರೆಕ್ಟ್ ಆಗಿ ಮೈನ್ ಫ್ಯಾಬ್ರಿಕ್ ಅಲ್ಲೂ ಸಹ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬಹುದು. ಇಲ್ಲಿ ನಾನು ಲೈನಿಂಗ್ ಹಾಕ್ತಾ ಇರೋದ್ರಿಂದ ಮೊದಲಿಗೆ ನಾವಿಲ್ಲಿ ಲೈನಿಂಗ್ ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ ಲೈನಿಂಗ್ ಆಗ್ಲಿ ಮೈನ್ ಫ್ಯಾಬ್ರಿಕ್ ಆಗ್ಲಿ ಈ ತರ 4 ಲೇಯರ್ ಅಲ್ಲಿ ನಾವು ಫೋಲ್ಡ್ ಮಾಡ್ಕೊಳ್ಬೇಕು. ಬ್ಯಾಕ್ ಸೈಡ್ಗೆ 2 ಲೇಯರು, ಫ್ರಂಟ್ ಸೈಡ್ಗೆ 2 ಲೇಯರು, ಈ ತರ ನಾವು ಫೋಲ್ಡ್ ಮಾಡ್ಕೊಳ್ಬೇಕು. ಟಾನ್ ಅಲ್ಲಿ ನಮಗೆ ಲೈನಿಂಗ್ ಯಾವ ರೀತಿ ಕಟ್ ಮಾಡ್ಕೊಟ್ಟಿರ್ತಾರೋ ಅದನ್ನ ಈ ತರ ನಾವು ಡಬಲ್ ಫೋಲ್ಡ್ ಮಾಡ್ಕೊಂಡಿದೀವಿ ಅಂದ್ರೆ ನಮಗೆ 4 ಲೇಯರ್ ಆಗುತ್ತೆ. ಈ ತರ ನಾವು ಫೋಲ್ಡ್ ಮಾಡ್ಕೊಂಡು ಈ ಕ್ಲೋಸ್ ಪಾರ್ಟ್ ನಮ್ ಕಡೆ ಇರೋ ತರ ಹಾಕೊಳ್ಬೇಕು. ಈ ತರ ಹಾಕೊಂಡು ಮೊದಲಿಗೆ ನಾವಿಲ್ಲಿ ಟಾಪ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಈ ಟಾಪ್ ಲೆಂತ್ ರೆಡಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅದರಲ್ಲಿ ಲೈನಿಂಗ್ ಅಲ್ಲಿ ನಾವು 2 ಇಂಚ್ ಕಡಿಮೆ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನ್ ತಗೊಳ್ತಾ ಇರೋ ಟಾಪ್ ಲೆಂತ್ 40 ಇಂಚು ಫ್ರೆಂಡ್ಸ್. ಈ 40 ಇಂಚಲ್ಲಿ ಲೈನಿಂಗ್ ಅನ್ನ ನಾವು 2 ಇಂಚು ಇಲ್ಲ 3 ಇಂಚಷ್ಟು ಕಡಿಮೆ ಮಾಡ್ಕೊಂಡು ತಗೊಳ್ಬೇಕು. ಲೈನಿಂಗ್ ಯಾವಾಗ್ಲೂ ನಮ್ಗೆ ಮೈನ್ ಫ್ಯಾಬ್ರಿಕ್ಗಿಂತ ಶಾರ್ಟ್ ಅನ್ನೋದು ಬರುತ್ತೆ ಅಲ್ವಾ, ಅದಕ್ಕೋಸ್ಕರ 2 ಇಂಚು ಇಲ್ಲ 3 ಇಂಚಷ್ಟು ಕಡಿಮೆ ಮಾಡ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಈ 40 ಇಂಚಲ್ಲಿ ನಾನು ಒಂದು 3 ಇಂಚಷ್ಟು ಕಡಿಮೆ ಮಾಡ್ಕೊಳ್ತೀನಿ. 3 ಇಂಚು ಕಡಿಮೆ ಮಾಡ್ಕೊಂಡ್ರೆ ನಮಗೆ 37 ಇಂಚ್ ಆಗುತ್ತೆ. ಈ 37 ಇಂಚ್ಗೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ 1.5 ಇಂಚು ಎಕ್ಸ್ಟ್ರಾ ನಾವು ತಗೊಳ್ಬೇಕು. ಈ ಕಡೆ ಎಡ್ಜಲ್ಲಿ ನಾವು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀವಿ, ಇದಕ್ಕೆ 1 ಇಂಚ್ ಬೇಕಾಗುತ್ತೆ. ಹಾಗೇನೆ ಈ ಕಡೆ ಶೋಲ್ಡರ್ ಮಾರ್ಜಿನ್ಗೋಸ್ಕರ 1/2 ಇಂಚ್ ಬೇಕಾಗುತ್ತೆ, ಅದಕ್ಕೋಸ್ಕರ 1.5 ಇಂಚು ನಾವು ಎಕ್ಸ್ಟ್ರಾ ತಗೊಳ್ಬೇಕು. 37 ಇಂಚ್ಗೆ 1.5 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ನಮಗೆ 38.5 ಇಂಚ್ ಆಗುತ್ತೆ. 38.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಲೈನ್ ಹಾಕೊಳ್ಬೇಕು. ಟಾಪ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ವಾ, ಈಗ ನಾವು ಟೇಪ್ನ ಈ ತರ ಇಟ್ಕೊಂಡು ಆರ್ಮೋಲ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೆಂತ್ 6 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಟೇಪ್ನ ಇದೇ ತರ ಇಟ್ಕೊಂಡು ವೇಸ್ಟ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ವೇಸ್ಟ್ ಲೆಂತ್ ನಾನಿಲ್ಲಿ 15 ಇಂಚ್ ತಗೊಳ್ತಾ ಇದ್ದೀನಿ. ಇವರು ಸ್ವಲ್ಪ ಉದ್ದ ಪರ್ಸನ್ ಆಗಿರೋದ್ರಿಂದ ನಾನು 15 ಇಂಚ್ ಹತ್ರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಂ ಲೆಂತ್ ಇರೋಂಥವ್ರಿಗೆ 14 ಇಂಚ್ ಹತ್ರ ಮಾರ್ಕ್ ಮಾಡ್ಕೊಳ್ಳಿ. ವೇಸ್ಟ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ, ಈಗ ಹಿಪ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಹಿಪ್ ಲೆಂತ್ 20 ಇಲ್ಲ 21 ಇಂಚ್ ಹತ್ರ ನೀವು ಮಾರ್ಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಸರಿ ಹೋಗುತ್ತೆ. ಇಲ್ಲಿ ನಾನು 14.5 ಇಂಚ್ ಹತ್ರ ತಗೊಳ್ತೀನಿ. 15 ಇಂಚೆಲ್ಲ ಬೇಡ, 14.5 ಇಂಚ್ ಹತ್ರ ತಗೊಳ್ತೀನಿ. ಈ ತರ ಮಾರ್ಕ್ ಮಾಡಿಕೊಂಡು ಎಲ್ಲೆಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿ ಸ್ಟ್ರೈಟ್ ಆಗಿ ಲೈನ್ ಹಾಕೊಳ್ಬೇಕು. ಚೂಡಿದಾರ್ ಟಾಪ್ ಕಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಹಿಪ್ ಲೂಸು, ಚೆಸ್ಟ್ ಲೂಸು, ವೇಸ್ಟ್ ಲೂಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ಈ 3 ನಾವು ಅಳತೆನ ತಗೊಂಡಿದ್ದೀವಿ ಅಂದ್ರೆ ತುಂಬಾನೇ ಈಸಿಯಾಗಿ ಟಾಪ್ ಅನ್ನ ಕಟ್ ಮಾಡ್ಕೊಳ್ಬಹುದು. ಈಗ ನಾವು ಶೋಲ್ಡರ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರ್ ವಿಡ್ತ್ ಬಂದು ನಾನಿಲ್ಲಿ 6 ಇಂಚ್ ತಗೊಳ್ತಾ ಇದ್ದೀನಿ. 6 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದೇ 6 ಇಂಚು ಇಲ್ಲೂ ಸಹ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು. ಈಗ ನಾವು ಈ ಲೈನ್ ಹತ್ರ ಚೆಸ್ಟ್ ಲೂಸ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ತಗೊಳ್ತಾ ಇರೋ ಚೆಸ್ಟ್ ಲೂಸ್ ಬಂದು 33 ಇಂಚು ಫ್ರೆಂಡ್ಸ್. 33 ಇಂಚಲ್ಲಿ ನಾವು 4ನೇ ಭಾಗನ ಮಾರ್ಕ್ ಮಾಡ್ಕೊಳ್ಬೇಕು. 33 ಇಂಚಲ್ಲಿ 4ನೇ ಭಾಗ ಯಾವ ರೀತಿ ತಗೊಳ್ಳೋದು ಅಂದ್ರೆ 33 ಇಂಚ್ಗೆ ಈ ತರ ಟೇಪ್ನ ಫೋಲ್ಡ್ ಮಾಡ್ಕೊಳ್ಳಿ. 33 ಇಂಚ್ಗೆ ಈ ತರ ಟೇಪ್ನ ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಅರ್ಧ ಸಿಗುತ್ತೆ. ಅರ್ಧದಲ್ಲಿ ಮತ್ತೆ ನಾವು ಈ ತರ ಟೇಪ್ನ ಫೋಲ್ಡ್ ಮಾಡ್ಕೊಂಡಿದೀವಿ ಅಂದ್ರೆ 4ನೇ ಭಾಗ ಸಿಗುತ್ತೆ. ಈ 8.25 ಇಂಚ್ಗೆ ನಾವು 1/2 ಇಂಚು ಎಕ್ಸ್ಟ್ರಾ ನಾವು ಆ್ಯಡ್ ಮಾಡ್ಕೊಳ್ಬೇಕು. ಡ್ರೆಸ್ಸಲ್ಲಿ ನಾವು ಲೂಸ್ ಅನ್ನೋದು ಹಾಕ್ಕೊಳ್ತೀವಿ, ಅದರಲ್ಲೂ ಈ ಚೆಸ್ಟ್ ಭಾಗದಲ್ಲಿ ನಮಗೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವಿಲ್ಲಿ 1/2 ಇಂಚು ಎಕ್ಸ್ಟ್ರಾನ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಚೆಸ್ಟ್ ಲೂಸಲ್ಲಿ 4ನೇ ಭಾಗ ಎಷ್ಟು ಬಂದಿರುತ್ತೆ ಅದಕ್ಕೆ 1/2 ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ವೇಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು. ವೇಸ್ಟ್ ಲೂಸ್ ಇವರಿಗೆ 30 ಇಂಚ್ ಇದೆ. ಈ 30 ಇಂಚಲ್ಲಿ ನಾವು 4ನೇ ಭಾಗನ ತಗೊಳ್ಬೇಕು. 30 ಇಂಚಲ್ಲಿ 4ನೇ ಭಾಗ 7.5 ಇಂಚು.
ಇದಕ್ಕೆ ನಾನು ಲೂಸ್ ಏನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಫ್ರೆಂಡ್ಸ್, ಕರೆಕ್ಟಾಗಿ ನಾನು ತಗೊಳ್ತಾ ಇದ್ದೀನಿ. ಚೆಸ್ಟ್ ಭಾಗದಲ್ಲಿ ಮಾತ್ರ ನಮಗೆ ಡ್ರೆಸ್ಸಲ್ಲಿ ಟೈಟ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಇಲ್ಲಿ ನಾವು ಸ್ವಲ್ಪ ಎಕ್ಸ್ಟ್ರಾನೇ ತಗೊಳ್ಬೇಕು. ವೆಸ್ಟ್ ಲೂಸಲ್ಲಿ ಎಷ್ಟು ಬಂದಿದೆ ಅಷ್ಟಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇಪ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು. ಇಪ್ ಲೂಸು ಸಹ ನಾವು ಸ್ವಲ್ಪ ಲೂಸೇ ಇಟ್ಕೊಳ್ಬೇಕಾಗುತ್ತೆ. ಇವ್ರಿಗೆ ಇಪ್ ಲೂಸ್ ಬಂದು 35 ಇಂಚಿದೆ. ಈ 35 ಇಂಚಲ್ಲಿ 4ನೇ ಭಾಗ 8.25 ಇಂಚ್ ಬರುತ್ತೆ. 8.25 ಇಂಚ್ಗೆ ಇಲ್ಲೂ ಸಹ ನಾನು ಒಂದು 1/2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಚೆಸ್ಟ್ ಲೂಸ್ ಆಯ್ತು, ವೇಸ್ಟ್ ಲೂಸ್ ಆಯ್ತು, ಇಪ್ ಲೂಸ್ ಆಯ್ತಲ್ವಾ. ಈಗ ಬಾಟಮ್ ಲೂಸ್ ತಗೊಳ್ಬೇಕು. ಈ ಬಾಟಮ್ ಲೂಸ್ಗೆ ನಮಗೆ ಅಳತೆ ಏನು ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್. ಇಪ್ ಲೂಸ್ ಎಷ್ಟು ತಗೊಂಡಿರ್ತೀವೋ ಇದಕ್ಕೆ ನೀವು 1 ಇಂಚ್ ಆಡ್ ಮಾಡ್ಕೊಳ್ಬೋದು. ಇಲ್ಲ ಅಂದ್ರೆ ಇಪ್ ಲೂಸ್ ಎಷ್ಟು ಬಂದಿದೆ ಅಷ್ಟು ಇಟ್ಕೊಂಡು ನಾನಿಲ್ಲಿ ಬಾಟಮ್ಗೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಇಪ್ ಲೂಸ್ ಎಷ್ಟು ಬಂದಿದೆ ನೋಡಿಕೊಂಡು ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ನಾವು ಜಾಯಿಂಟ್ ಮಾಡ್ಕೊಳ್ಬೇಕು. ಈ ಚೆಸ್ಟ್ ಲೂಸ್ ಹತ್ರ ನೀವು ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ಈ ತರ ಡ್ರೆಸ್ ಕಟಿಂಗ್ ಸ್ಕೇಲ್ ಅನ್ನು ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈ ಚೆಸ್ಟ್ ಭಾಗದಲ್ಲಿ ನಮಗೆ ಈ ತರ ಶೇಪ್ ಅನ್ನೋದು ಬರಬೇಕು, ಈ ತರ ಸ್ವಲ್ಪ ಕರು ಶೇಪ್ ಅನ್ನೋದು ಬರಬೇಕಾಗುತ್ತೆ ನಮಗೆ. ಅದಕ್ಕೋಸ್ಕರ ನಾವು ಈ ತರ ಡ್ರೆಸ್ ಕಟಿಂಗ್ ಸ್ಕೇಲ್ ಅಲ್ಲೇ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿಂದ ಇಲ್ಲಿಗೆ ಈ ತರ ಮಾರ್ಕ್ ಮಾಡಿಕೊಂಡು ಈಗ ಈ ಸ್ಕೇಲ್ ಅನ್ನ ಈ ತರ ತಿರುಗಿಸ್ಕೊಂಡು ಈ ಕಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲೂ ಸಹ ನಾವು ಈ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ಸ್ಕೇಲ್ ಅನ್ನ ಈ ತರ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಈ ತರ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಇಲ್ಲಿಂದ ಇಲ್ಲಿಗೆ ನಾವು ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೊಳ್ಬೇಕು. ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಇದಕ್ಕೆ ಮಾರ್ಜಿನ್ ಅನ್ನ ಆಡ್ ಮಾಡ್ಕೊಳ್ಬೇಕು. ಈ ಮಾರ್ಜಿನ್ ನೀವು 1.5 ಇಂಚು ಇಲ್ಲ 2 ಇಂಚು ಎಕ್ಸ್ಟ್ರಾ ತಗೊಳ್ಬಹುದು. ನಾನಿಲ್ಲಿ 2 ಇಂಚೆ ತಗೊಳ್ತೀನಿ. ಚೆಸ್ಟ್ ಲೂಸ್ ಹತ್ರ 2 ಇಂಚು, ಚೆಸ್ಟ್ ಲೂಸ್ ಹತ್ರ 2 ಇಂಚು, ವೇಸ್ಟ್ ಲೂಸ್ ಹತ್ರ 2 ಇಂಚು ಮಾರ್ಜಿನ್ ಅನ್ನ ತಗೊಳ್ಳಿ. ಇಪ್ ಲೂಸ್ ಹತ್ರ ನಾವು 1 ಇಂಚ್ ಅಷ್ಟೇ ತಗೊಳ್ಬೇಕಾಗುತ್ತೆ. ಇಲ್ಲಿ ನಮ್ಗೆ ಜಾಸ್ತಿ ಎಲ್ಲ ಬೇಕಾಗಿರೋದಿಲ್ಲ ಫ್ರೆಂಡ್ಸ್. ಇಲ್ಲಿ ನಾವು ಸ್ಲಿಟ್ ಕೊಡೋದ್ರಿಂದ 1 ಇಂಚ್ ಅಷ್ಟೇ ತಗೊಳ್ಬೇಕು. ಇಲ್ಲೂ ಸಹ ನಾವು 1 ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈ ತರ ಮಾರ್ಕ್ ಮಾಡ್ಕೊಂಡು ಈಗ ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡ್ಕೊಳ್ಬೇಕು. ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಶೇಪ್ ಅನ್ನ ನಾವು ಈ ತರ ಕರು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಿಮ್ಗೆ ಯಾವುದೇ ತರ ಅಳತೆ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್. ಈ ತರ ಕರು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇದು ಬ್ಯಾಕ್ ಶೇಪ್ ಆಯ್ತು. ಈಗ ಫ್ರಂಟ್ ಶೇಪ್ಗೆ ಇಲ್ಲಿಂದ 1/2 ಇಂಚ್ ಒಳಗಡೆ ತಗೊಳ್ಬೇಕು. 1/2 ಇಂಚ್ ಒಳಗಡೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇದನ್ನು ಸಹ ನೀವು ಈ ತರ ಕರು ಸ್ಕೇಲ್ ಇಟ್ಕೊಂಡೆ ಮಾರ್ಕ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಇಲ್ಲಿಂದ ಸ್ವಲ್ಪ ನಾವು ಕ್ರಾಸ್ ಮಾಡಿಕೊಂಡು ಈ ತರ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ನಾವು ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ವಿಡ್ತ್ ನಾನಿಲ್ಲಿ 2.5 ಇಂಚ್ ತಗೊಳ್ತಾ ಇದ್ದೀನಿ. ಈ ಅಳತೆಗೆ 2.5 ಇಂಚ್ ತಗೊಳ್ಳಿ, ಕರೆಕ್ಟಾಗಿ ಸರಿ ಹೋಗುತ್ತೆ. ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ ಲೆಂತ್ ಫ್ರಂಟ್ ಪಾರ್ಟ್ ಅಲ್ಲಿ ನಾನು 6 ಇಂಚ್ ಇಡ್ತಾ ಇದ್ದೀನಿ, ಬ್ಯಾಕ್ ಪಾರ್ಟ್ ಅಲ್ಲಿ 4 ಇಂಚ್ ಇಡ್ತಾ ಇದ್ದೀನಿ. 4 ಇಂಚ್ ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು, 6 ಇಂಚ್ ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಇಲ್ಲೂ ಸಹ ನೆಕ್ ವಿಡ್ತ್ ನಾವು ಇಲ್ಲಿ ಎಷ್ಟು ಇಟ್ಟಿದೀವೋ ಅಷ್ಟೇ ಇಟ್ಕೊಳ್ಬಹುದು, ಸ್ವಲ್ಪ ಬ್ರಾಡ್ ಬೇಕಾದ್ರೂ ಸಹ ಇಟ್ಕೊಳ್ಬಹುದು. ನಾನಿಲ್ಲಿ ಎಷ್ಟು ಇಟ್ಟಿದ್ದೀನೋ ಅಷ್ಟೇ ಇಟ್ಕೊಳ್ತಾ ಇದ್ದೀನಿ. ಈ ತರ ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು. ಈ ತರ ಲೈನ್ ಹಾಕೊಂಡು ಇದರಲ್ಲಿ ನಿಮ್ಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನ ನೀವು ಡ್ರಾ ಮಾಡ್ಕೊಳ್ಬೇಕಾಗುತ್ತೆ. ಈ ತರ ಒಂದು ಬಾಕ್ಸ್ ಅನ್ನ ಡ್ರಾ ಮಾಡ್ಕೊಂಡು ಇದರಲ್ಲಿ ನಿಮ್ಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನ ನೀವು ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ನಾನು ಫ್ರಂಟ್ ಅಲ್ಲಿ ಸಿಂಪಲ್ ಆಗಿ ಒಂದು ಸ್ಟಾರ್ ನೆಕ್ ಶೇಪ್ ಅನ್ನ ಇಡ್ತಾ ಇದ್ದೀನಿ. ಈ ಸ್ಟಾರ್ ನೆಕ್ ಶೇಪ್ ಅನ್ನ ಇಡೋದಕ್ಕೆ ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಕ್ರಾಸ್ ತಗೊಂಡು ಈ ತರ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ಒಳಗಡೆ ಬಂದು ಈ ತರ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಈ ತರ ಡಿಸೈನ್ ಅನ್ನ ಕೊಡ್ತಾ ಇದ್ದೀನಿ ಫ್ರಂಟ್ ಪಾರ್ಟ್ ಅಲ್ಲಿ. ಈ ಬ್ಯಾಕ್ ಪಾರ್ಟ್ ಗೆ ನೆಕ್ ಲೆಂತ್ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಈ ತರ ಒಂದು ಲೈನ್ ಅನ್ನ ಹಾಕೊಂಡು ರೌಂಡ್ ನೆಕ್ ಶೇಪ್ ಅನ್ನ ನಾನು ಇಡ್ತಾ ಇದ್ದೀನಿ. ಈ ತರ ಇದಿಷ್ಟು ಮಾರ್ಕ್ ಮಾಡ್ಕೊಂಡು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು.
ಕಟ್ ಮಾಡ್ಕೊಳ್ಳೋವಾಗ ನಾನು ಈ ನೆಕ್ ಪಾರ್ಟ್ಸ್ ಅನ್ನ ಬಿಟ್ಟು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ತೀನಿ. ಇದಕ್ಕೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನೆಕ್ ಪಾರ್ಟ್ ಅನ್ನ ನಾನು ಕಟ್ ಮಾಡ್ಕೊಳ್ತಾ ಇಲ್ಲ. ನೋಡಿ ಈ ತರ ಔಟ್ಲೈನ್ಸ್ ಅನ್ನ ಕಟ್ ಮಾಡ್ಕೊಂಡು ಈಗ ಫ್ರಂಟ್ ಬ್ಯಾಕ್ ಅನ್ನ ನಾವು ಸಪರೇಟ್ ಮಾಡ್ಕೊಳ್ಬೇಕು. ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಅನ್ನ ಸಪರೇಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ವೇಸ್ಟ್ ಲೂಸ್ ಹತ್ರ, ಹಿಪ್ ಲೂಸ್ ಹತ್ರ, ಹಾಗೇನೆ ಚೆಸ್ಟ್ ಲೂಸ್ ಹತ್ರ ನ್ಯಾಚ್ ಅನ್ನ ಹಾಕೊಳ್ಳಿ. ಹಾಗೇನೆ ಈ ನೆಕ್ ವಿಡ್ತ್ ಹತ್ರನೂ ಸಹ ಒಂದು ನ್ಯಾಚ್ ಹಾಕೊಳ್ಳಿ. ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಅನ್ನ ನಾವು ಸಪರೇಟ್ ಮಾಡ್ಕೊಳ್ಬೇಕು. ಮೊದಲಿಗೆ ಫ್ರಂಟ್ ಪಾರ್ಟ್ ತಗೊಳ್ಳಿ. ಫ್ರಂಟ್ ಪಾರ್ಟ್ ಅನ್ನ ತಗೊಂಡು ಆರ್ಮೋಲ್ ಶೇಪ್ ಹಾಗೇನೆ ನೆಕ್ ಶೇಪ್ ಅನ್ನ ಕಟ್ ಮಾಡ್ಕೊಳ್ಬೇಕು. ನೆಕ್ ಶೇಪ್ ಅನ್ನ ನಾನು ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ತೀನಿ. ಈಗ ಆರ್ಮೋಲ್ ಶೇಪ್ ಮಾತ್ರ ಕಟ್ ಮಾಡ್ಕೊಳ್ತೀನಿ. ಫ್ರಂಟ್ ಪಾರ್ಟ್ ಅನ್ನ ಪಕ್ಕಕ್ಕಿಟ್ಟು ಬ್ಯಾಕ್ ಪಾರ್ಟ್ ತಗೊಂಡು ನೆಕ್ ಶೇಪ್ ಅನ್ನ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೆಕ್ ಲೆಂತ್ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ನಿಮ್ಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನ ನೀವು ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ನಾನು ರೌಂಡ್ ನೆಕ್ ಶೇಪ್ ಇಡ್ತಾ ಇದ್ದೀನಿ. ಇದನ್ನು ಸಹ ನಾನು ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ತೀನಿ. ಈಗ ಮೇನ್ ಫ್ಯಾಬ್ರಿಕ್ ಅನ್ನ ತಗೊಳ್ಳೋಣ. ಮೇನ್ ಫ್ಯಾಬ್ರಿಕ್ ತಗೊಂಡು ಇದನ್ನು ಸಹ ನಾವು 4 ಲೇಯರ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ ಈ ತರ 4 ಲೇಯರ್ ಅಲ್ಲಿ ನಾವು ಫೋಲ್ಡ್ ಮಾಡ್ಕೊಂಡು ಇದ್ರ ಲೆಂತ್ ಎಷ್ಟಿದೆ ಅಂತ ನೋಡೋಣ. ರೆಡಿ ಲೆಂತ್ ನಮ್ಗೆ ಎಷ್ಟು ಬೇಕೋ ಅದಕ್ಕಿಂತ 1.5 ಇಂಚು ಎಕ್ಸ್ಟ್ರಾ ಇರೋ ತರ ನಾವು ನೋಡ್ಕೊಳ್ಬೇಕು. ಇಲ್ಲಿ ನನಗೆ 41 ಇಂಚ್ ಅಷ್ಟೇ ಇದೆ ಫ್ರೆಂಡ್ಸ್. ಇದಕ್ಕೆ ಬಾಟಮ್ ಕಡೆ ಬಾರ್ಡರ್ ಬಂದಿರೋದ್ರಿಂದ ಇದೇ ತರ ನಾವು ಲೆಂತ್ ತಗೊಳ್ಬೇಕು. ಇದೆಷ್ಟಿದೆ ಅಷ್ಟೇ ತಗೊಳ್ತೀನಿ. ಹಾಗೇನೆ ವಿಡ್ತ್ ನಾವು ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ನಾವು ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ಗೆ ನಮಗೆ ಕ್ಲಾತ್ ಅನ್ನೋದು ಬೇಕಾಗುತ್ತೆ, ಅದಕ್ಕೋಸ್ಕರ ನೋಡಿಕೊಂಡು ಇದನ್ನ ನಾವು ಫೋಲ್ಡ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ಗೆ ನಾವು ಕ್ಲಾತ್ ಅನ್ನ ಉಳಿಸ್ಕೊಂಡು ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಈ ತರ ಫೋಲ್ಡ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ಅನ್ನ ತಗೊಳ್ಬೇಕು. ಫ್ರಂಟ್ ಪಾರ್ಟ್ ತಗೊಳ್ಬಾರ್ದು ಫ್ರೆಂಡ್ಸ್. ನಾವು ಮೈನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳೋವಾಗ ಬ್ಯಾಕ್ ಪಾರ್ಟೇ ತಗೊಳ್ಬೇಕು. ಬ್ಯಾಕ್ ಪಾರ್ಟ್ ಅನ್ನ ತಗೊಂಡು ಇದ್ರ ಮೇಲೆ ಇಟ್ಕೊಂಡು ನೋಡ್ಕೊಳ್ಳಿ ವಿಡ್ತ್ ನಿಮ್ಗೆ ಕರೆಕ್ಟಾಗಿ ಸಿಗ್ತಾ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ತರ ಇಟ್ಕೊಂಡು ಈ ಬ್ಯಾಕ್ ಪಾರ್ಟ್ಗಿಂತ ಮೇನ್ ಫ್ಯಾಬ್ರಿಕ್ 1/2 ಇಂಚು ಎಕ್ಸ್ಟ್ರಾ ಇರೋ ತರ ಸುತ್ತಲೂ ನಾವು ಕಟ್ ಮಾಡ್ಕೊಳ್ಬೇಕು. ಹಾಗೇನೆ ಈ ಮೇನ್ ಫ್ಯಾಬ್ರಿಕ್ ಅನ್ನೋದು ಲೈನಿಂಗಿಗಿಂತ ಲೆಂತ್ ಜಾಸ್ತಿ ಇದೆಯಾ ಇಲ್ವಾ ಅಂತ ಒಂದ್ಸಲ ನಾವು ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನನಗೆ ಕರೆಕ್ಟ್ ಆಗಿ ಇದೆ, ಇದನ್ನ ನಾನೀಗ ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಕಟ್ ಮಾಡಿಕೊಂಡು ಇದನ್ನು ಸಹ ನಾವು ಸಪರೇಟ್ ಮಾಡ್ಕೊಳ್ಬೇಕು. ಬ್ಯಾಕ್ ಪಾರ್ಟ್ಗೆ ಒಂದು ಪೀಸು, ಫ್ರಂಟ್ ಪಾರ್ಟ್ಗೆ ಒಂದು ಪೀಸನ್ನ ಈ ತರ ಸಪರೇಟ್ ಮಾಡ್ಕೊಳ್ಬೇಕು. ಈಗ ಈ ಉಳಿದಿರೋ ಕ್ಲಾತ್ ಅಲ್ಲಿ ನಾವು ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ಲೀವ್ಸ್ಗೇನು ನಾನು ಲೈನಿಂಗ್ ಆಗ್ತಾ ಇಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಮೈನ್ ಫ್ಯಾಬ್ರಿಕ್ ಅಲ್ಲಿ ನೋಡಿ ಈ ಕ್ಲಾತ್ ಅಲ್ಲಿ ಬಾರ್ಡರ್ ಬಂದಿದೆಯಲ್ಲ, ಇದು ಸ್ಲೀವ್ಸ್ ಬಾಟಮ್ಗೆ ಬರೋ ತರ ನಾನು ಕಟ್ ಮಾಡ್ಕೊಳ್ತೀನಿ. ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ 2 ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನ ತಗೊಂಡು ಇದನ್ನ ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ ನನಗೆ ವಿಡ್ತ್ ಅನ್ನೋದು ಸ್ವಲ್ಪ ಕಡಿಮೆ ಬರ್ತಾ ಇದೆ, ನಾನು ಪೀಸ್ ಅನ್ನ ಜಾಯಿಂಟ್ ಮಾಡ್ಕೊಳ್ತೀನಿ. ಈ ತರ ಹಾಕೊಂಡು ಮೊದಲಿಗೆ ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು 3/4 ಸ್ಲೀವ್ಸ್ ಅನ್ನ ಇಡ್ತಾ ಇದ್ದೀನಿ ಫ್ರೆಂಡ್ಸ್. 3/4 ಸ್ಲೀವ್ಸ್ ಅಂದ್ರೆ ನಮಗೆ 16 ಇಂಚು 16.5 ಇಂಚ್ ವರೆಗೂ ಬರುತ್ತೆ. ನಾನಿಲ್ಲಿ 16.5 ಇಂಚ್ ತಗೊಳ್ತಾ ಇದ್ದೀನಿ. 16.5 ಇಂಚ್ ರೆಡಿ ಲೆಂತ್ ಬೇಕು ಅಂದ್ರೆ ಇದಕ್ಕೆ 1.5 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಈ ಬಾಟಮ್ ಅಲ್ಲಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ 1 ಇಂಚ್ ಬೇಕಾಗುತ್ತೆ. ಇಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮಾರ್ಜಿನ್ಗೋಸ್ಕರ 1/2 ಇಂಚ್ ಬೇಕಾಗುತ್ತೆ. ಅದಕ್ಕೋಸ್ಕರ 1.5 ಇಂಚು ಎಕ್ಸ್ಟ್ರಾ ತಗೊಂಡು 18 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಈ ತರ ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು. ಈ ತರ ಲೈನ್ ಹಾಕೊಂಡು ಈ ಲೈನ್ ಹತ್ರದಿಂದ ಆರ್ಮೋಲ್ ಡೌನಿಂಗು 3 ಇಂಚ್ ತಗೊಳ್ತಾ ಇದ್ದೀನಿ. 3 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು. ಇಲ್ಲಿ ಆರ್ಮೋಲ್ ಲೂಸು
8 ಇಂಚ್ ಬೇಕು. ಇಲ್ಲಿ ನನಗೆ ಒಂದು 1/2 ಇಂಚಷ್ಟು ಆರ್ಮೋಲ್ ಲೂಸ್ಗೆ ಕಡಿಮೆ ಬರ್ತಾ ಇದೆ. ಮಾರ್ಜಿನ್ಗೋಸ್ಕರ 2 ಇಂಚು ನಮಗೆ ಎಕ್ಸ್ಟ್ರಾ ಬೇಕಾಗುತ್ತೆ. ನಾನಿಲ್ಲಿ ಪೀಸನ್ನು ಜಾಯಿಂಟ್ ಮಾಡ್ಕೊಳ್ತೀನಿ. ಈಗ ಇದರಲ್ಲೇ ನಾನು ಸ್ಲೀವ್ ಶೇಪನ್ನು ಡ್ರಾ ಮಾಡಿಕೊಂಡು ಕಟ್ ಮಾಡಿಕೊಂಡು ಆಮೇಲೆ ಪೀಸನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ. ಇಲ್ಲಿಂದ 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಡೌನ್ ಮಾಡಿಕೊಂಡು ಈ ಥರ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ನೋಡಿ, ಈ ಥರ ಬ್ಯಾಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಫ್ರಂಟ್ ಶೇಪ್ಗೆ ಇಲ್ಲಿಂದ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಲೂಸ್ ಹತ್ರದಿಂದ ಟೇಪ್ನ 1 ಇಂಚ್ವರೆಗೂ ಇಟ್ಕೊಂಡು ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 1/2 ಇಂಚು ನಾವು ಒಳಗಡೆಗೆ ತಗೊಂಡು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ ಲೂಸ್ ಇವರಿಗೆ 4 ಇಂಚ್ ಬೇಕು. 4 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ 2 ಇಂಚು ಇಲ್ಲ 1.5 ಇಂಚು ಎಕ್ಸ್ಟ್ರಾ ತಗೊಂಡು ಇಲ್ಲೂ ಸಹ ಆರ್ಮೋಲ್ ಲೂಸ್ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾನ ತಗೊಂಡು ಅಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತೆ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈಗ ಸ್ಲೀವ್ಸನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಳ್ಳೋವಾಗ ಬ್ಯಾಕ್ ಶೇಪನ್ನು ಮೊದಲಿಗೆ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ಈ ಮಿಡಿಲ್ಗೆ ಒಂದು ನ್ಯಾಚ್ ಹಾಕ್ಕೊಳ್ಬೇಕು. ಆರ್ಮೋಲ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಬೇಕು. ಆಮೇಲೆ ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಪೀಸ್ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಕಟ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಸ್ಲೀವ್ಸ್ ಕಟ್ ಮಾಡಿ ತೋರಿಸಿದ್ದೀನಿ, ಹಾಗೇನೆ ಟಾಪನ್ನು ಕಟ್ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಸ್ಟಿಚಿಂಗು ಸಹ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಕಟಿಂಗ್ ವಿಡಿಯೋ, ಸ್ಟಿಚಿಂಗ್ ವಿಡಿಯೋ ಎರಡೂ ಸಹ ನೋಡಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.